Students, welcome to online classes. So we are discussing about the structure of atom. In the last class we studied about the electronic configuration atom. All those things we have discussed, but we are not aware about how to write the electronic configuration properly. So for that purpose, in this class we will only discuss about the writing of electronic configuration for the ಡಿಫ್ರೆಂಟ್ ಎಲಿಮೆಂಟ್ಸ್. ಬೇರೆ ಬೇರೆ ಎಲಿಮೆಂಟ್ಗಳದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ, ಸರಿನಾ? ಮೊದಲನೇದಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಂದ್ರೆ ಮುಖ್ಯವಾಗಿ 3 ನಿಯಮಗಳನ್ನು ನೆನಪಿಟ್ಕೊಂಡಿರಬೇಕು. ಆಲ್ ದ 3 ಲಾಸ್ ಯು ಹ್ಯಾವ್ ಟು ರಿಮೆಂಬರ್. ಮೊದಲನೇ ಲಾ ಬಂದು ಯಾವುದು ಹೇಳುತ್ತಂದರೆ ಅಫ್ಬೂ ಪ್ರಿನ್ಸಿಪಲ್ ಹೇಳುತ್ತೆ. ಅಫ್ಬೂ ಪ್ರಿನ್ಸಿಪಲಲ್ಲಿ ಏನು ಹೇಳ್ತದೆ ಅಂದರೆ, ಎಲೆಕ್ಟ್ರಾನ್ಸ್ಗಳು ಎಂಟರ್ ಆಗ್ತವೆ ಇದರಲ್ಲಿ ಆರ್ಬಿಟಲಲ್ಲಿ. ಯಾವ ರೀತಿ ಎಂಟರ್ ಆಗ್ತದೆ ಅಂತ ಹೇಳ್ತಾರೆ ಅಂದರೆ, ಲೋವರ್ ಎನರ್ಜಿ ಸ್ಟೇಟಿಂದ ಹೈಯರ್ ಎನರ್ಜಿ ಸ್ಟೇಟ್ಗೆ ಎಂಟರ್ ಆಗುತ್ತೆ. ಲೋವರ್ ಎನರ್ಜಿ ಸ್ಟೇಟಿಂದ ಹೈಯರ್ ಎನರ್ಜಿ ಸ್ಟೇಟ್ಗೆ ಎಂಟರ್ ಅಂದರೆ ಮೊದಲು 1s ಅಲ್ಲಿ ತುಂಬಿಕೊಳ್ಳುತ್ತೆ. ಸಪೋಸ್ ಅದನ್ನು ಹೇಗೆ ಹೇಳ್ಬೇಕಂದ್ರೆ ಈ ರೀತಿ ತಿಳ್ಕೊಳ್ಳಿ. ಇದು ಎನರ್ಜಿ ಡಯಾಗ್ರಾಮ್ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ. ಎನರ್ಜಿ ಲೆವೆಲ್ ಇದ್ದರೆ ಎನರ್ಜಿ ಲೆವೆಲಲ್ಲಿ ಇಲ್ಲಿ ಬರೋದು ಮೊದಲನೇದಾಗಿ 1s ಇರುತ್ತೆ, ನಂತರ ಬರೋದು 2s, ನಂತರ ಬರೋದು 2s ಆದ ನಂತರ ಬರೋದು 2p, ನಂತರ 3s, ಆನಂತರ 3p ಆದ ನಂತರ ಮತ್ತೆ ಬರೋದು 4s ಆದ ನಂತರ 3d ಆದ ನಂತರ 4p ಬರುತ್ತೆ. 4p ಆದ ನಂತರ ಅಗೇನ್ 5s. ಈ ರೀತಿಯಾಗಿ ಎಲೆಕ್ಟ್ರಾನ್ಗಳು ಮೊದಲು ಇಲ್ಲಿ ತುಂಬಿಕೊಳ್ಳುತ್ತೆ, ನಂತರ ಇಲ್ಲಿ, ನಂತರ ಇಲ್ಲಿ, ನಂತರ ಇಲ್ಲಿ, ಹೀಗೆ. ಸೊ ಆಲ್ವೇಸ್ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿ ಫಿಲ್ ಆಗ್ತದೆ ಅಂತ ಹೇಳ್ತಾರೆ ಅಂದರೆ, ಫ್ರಮ್ ಲೋವರ್ ಎನರ್ಜಿ ಸ್ಟೇಟ್ ಟು ಹೈಯರ್ ಎನರ್ಜಿ ಸ್ಟೇಟ್ ಎಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ಟು ಬಿ ಫಿಲ್ ಇನ್ ಎ ಆರ್ಬಿಟಲ್ ಅಂತ ಹೇಳ್ತೀವಿ, ಸರಿನಾ? ಇದನ್ನು ನೀವು ನೆನಪಿಟ್ಕೋಬೇಕು, ಓಕೆ? ನಂತರ ಈಗ ಸಪೋಸ್ ಇಲ್ಲಿ ಏನಾಗುತ್ತದೆ ಅಂದರೆ, ಎರಡು ಸಣ್ಣದಾಗಿ ಚಿಕ್ಕ ರೂಲ್ಗಳನ್ನು ಮತ್ತೆ ಇದರಲ್ಲಿ ಡಿವೈಡ್ ಮಾಡಿದ್ದೀವಿ. ಆರ್ಬಿಟಲ್ಸ್ ಆರ್ ಫಿಲ್ ಇನ್ ದ ಆರ್ಡರ್ ಆಫ್ ದರ್ ಇನ್ಕ್ರೀಸಿಂಗ್ ವ್ಯಾಲ್ಯೂ ಆಫ್ n ಪ್ಲಸ್ ಎಲ್ ವ್ಯಾಲ್ಯೂ. n ಪ್ಲಸ್ ಎಲ್ ವ್ಯಾಲ್ಯೂ ಬಗ್ಗೆ ಹೇಳ್ತಾ ಇದ್ದೆ. n ಪ್ಲಸ್ ಎಲ್ ವ್ಯಾಲ್ಯೂ. ಸಪೋಸ್ ಒಂದು ಎಕ್ಸಾಂಪಲ್ ತೊಗೊತೀನಿ. ಎಕ್ಸಾಂಪಲ್ ಯಾವ್ದು ತೊಗೋತೀನಪ್ಪ ಅಂದರೆ 3s ಆರ್ಬಿಟಲ್ ತೊಗೋತಿದ್ದೀನಿ. ವಿಚ್ ಆರ್ಬಿಟಲ್ ಐ ಆಮ್ ಟೇಕಿಂಗ್? 3s ಆರ್ಬಿಟಲ್. ಈ 3s ಆರ್ಬಿಟಲ್ ಇದೆ, 3sದು ಮತ್ತು 4s ನೋಡೋಣ. ಯಾವುದು? 4s. 3s ಮತ್ತು 4s ಆರ್ಬಿಟಲ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಇನ್ನೊಂದು ಎಕ್ಸಾಂಪಲ್ ಯಾವ್ದು ತೊಗೋತೀನಪ್ಪ ಅಂದರೆ 3d ಮತ್ತು 4s ತೊಗೋತಾ ಇದ್ದೀನಿ. 3d ಮತ್ತು 4s ಆರ್ಬಿಟಲ್ ತೊಗೋತಾ ಇದ್ದೀನಿ, ಸರಿನಾ? ಇಲ್ಲಿ n ಪ್ಲಸ್ ಎಲ್ ವ್ಯಾಲ್ಯೂ, ಈ ಎರಡರಲ್ಲಿ ಯಾವುದರಲ್ಲಿ ಮೊದಲು ಎಲೆಕ್ಟ್ರಾನ್ಗಳು ತುಂಬ್ತು ಅಂದರೆ 3s ಅಲ್ಲಿ ತುಂಬ್ತೀವಿ, ನಂತರ 4s ಅಂತ ಹೇಳ್ತೀವಿ. ಇದನ್ನು ಯಾವ ಬೇಸಸಲ್ಲಿ ಹೇಳ್ತೀವಿ ಅಂದರೆ n ಪ್ಲಸ್ ಎಲ್ ವ್ಯಾಲ್ಯೂ ರೂಪದಲ್ಲಿ ಹೇಳ್ತೀವಿ. n ಪ್ಲಸ್ ಎಲ್ ವ್ಯಾಲ್ಯೂ. ಇಲ್ಲಿ n ಅಂದರೆ ಯಾವುದಿರುತ್ತಪ್ಪ ಅಂದರೆ ಈ ಕಡೆದಿದ್ದು n ಇರುತ್ತೆ, ಆ್ಯಂಡ್ ದಿಸ್ ರೀಪ್ರೆಸೆಂಟ್ ಎಲ್ ವ್ಯಾಲ್ಯೂ ರೀಪ್ರೆಸೆಂಟ್ ದ ಡಿ. ಸೊ ಪ್ರತಿ ಎನ್ಗೆ ಎಲ್ ವ್ಯಾಲ್ಯೂ ಡಿ ವ್ಯಾಲ್ಯೂ ಎಲ್ ವ್ಯಾಲ್ಯೂ ಬೇರೆ ಇರುತ್ತೆ. ಹೇಗಿರುತ್ತೆ ಅಂದರೆ, ಸಪೋಸ್ n ಒಂದು ಕಡೆ ಬರ್ಕೊಂಡಿದ್ದೀನಿ, ಎಲ್ ಒಂದು ಕಡೆ ಬರ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. n ಈಸ್ ಈಕ್ವಲ್ ಟು 1 ಇದ್ದರೆ ಎಲ್ ಈಸ್ ಈಕ್ವಲ್ ಟು 0 ಇರುತ್ತೆ. ಇದು 2 ಇದ್ದರೆ ಇದು 1 ಇರುತ್ತೆ. ಇದು 3 ಇದ್ದರೆ ಇದು 2 ಇರುತ್ತೆ. ಅದೇ ರೀತಿ ಇದು 4 ಇದ್ದರೆ ಇದು 3 ಇರುತ್ತೆ. ಇದು 5 ಇದ್ದರೆ ಇದು 4 ಇರುತ್ತೆ, ಓಕೆನಾ? ಅದೇ ರೀತಿ n ವ್ಯಾಲ್ಯೂ 1, ಎಲ್ ವ್ಯಾಲ್ಯೂ 0 ಇದ್ದರೆ ಅದಕ್ಕೆ ಎಸ್ ಆರ್ಬಿಟಲ್ ಅಂತ ಕರಿತೀವಿ. ಎಲ್ ವ್ಯಾಲ್ಯೂ 1 ಇದ್ದರೆ ಪಿ, 2 ಇದ್ದರೆ ಡಿ, ಎಫ್, ಜಿ, ಈ ರೀತಿ ಬರ್ತಾ ಹೋಗ್ತದೆ, ಓಕೆ? ಸೊ ನಮಗೆ ಇಲ್ಲಿ ತನಕ ನೆನಪಿದ್ರೆ ಸಾಕು, ಇನಫ್, ಓಕೆ? ಇವಾಗ 3s ಮತ್ತು 4sದು ಚೆಕ್ ಮಾಡೋಣ. 3s ಮತ್ತು 4s. 3s ಅಂದರೆ n ಈಸ್ ಈಕ್ವಲ್ ಟು 3, n ಪ್ಲಸ್ ಎಲ್ ವ್ಯಾಲ್ಯೂ ಮಾತಾಡ್ತಾ ಇದ್ದೀವಿ ಅದರದ್ದು 3s ಬಗ್ಗೆ. n ವ್ಯಾಲ್ಯೂ 3 ಇದೆ, s ವ್ಯಾಲ್ಯೂ ಏನು ಬರುತ್ತೆ? 0 ಬರುತ್ತೆ. ಹಾಗಾಗಿ ಇದರ ವ್ಯಾಲ್ಯೂ ಎಷ್ಟು ಬಂತು? 3. ಅದೇ ರೀತಿ 4s ಮಾತಾಡೋಣ. 4s ಅಲ್ಲಿ ಏನಿದೆ? ಅಗೇನ್ n ಪ್ಲಸ್ ಎಲ್ ವ್ಯಾಲ್ಯೂ ಹಾಕೋಣ. n ಪ್ಲಸ್ ಎಲ್ ವ್ಯಾಲ್ಯೂ ಹಾಕಿದೆ ಅಂತ ತಿಳ್ಕೊಳ್ಳಿ. n ಪ್ಲಸ್ ಎಲ್ ವ್ಯಾಲ್ಯೂ ಹಾಕಿದ್ರೆ n ಈಸ್ ಈಕ್ವಲ್ ಟು 4, ಎಲ್ ಈಸ್ ಈಕ್ವಲ್ ಟು ಎಷ್ಟಿದೆ? ಎಸ್ ಅಂದರೆ ಎಷ್ಟ್ರಿ? ಅಗೇನ್ 0. ಸೊ
ಈಸ್ ಈಕ್ವಲ್ ಟು 4. ಇದರಲ್ಲಿ 3 ಚಿಕ್ಕದು, 4 ಚಿಕ್ಕದು, 3 ಚಿಕ್ಕದು. ಹಾಗಾಗಿ ಮೊದಲು ಎಲ್ಲರಲ್ಲಿ ಫಿಲ್ ಆಗ್ತದೆ ಎಲೆಕ್ಟ್ರಾನು, 3ಯಲ್ಲಿ ಫಿಲ್ ಆಗ್ತದೆ, ನಂತರ 4ರಲ್ಲಿ ಹಾಗಾಗಿ 3s ಮೊದಲು ಬರುತ್ತೆ, ನಂತರ 4s ಬರುತ್ತೆ. ಈ ರೀತಿ ಅರ್ಥ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಯಾವುದಪ್ಪ ಅಂದರೆ 3D ಮತ್ತು 4s ತೊಗೊಳ್ಳೋಣ. ಇದ್ರದ್ದು n+l ವ್ಯಾಲ್ಯೂ, ಇದ್ರದ್ದು n+l ವ್ಯಾಲ್ಯೂ ನೋಡೋಣ. ಈಗ ಸಪೋಸ್ 3Dದು n+l ವ್ಯಾಲ್ಯೂ ನೋಡ್ಕೊಳ್ಳಿ. n ಅಂದ ಕೂಡಲೇ ಏನಿದೆ, ಇದು 3 ಇದೆ. l ವ್ಯಾಲ್ಯೂ D ಎಷ್ಟು ಬರುತ್ತೆ ರೀ? 2 ಬರುತ್ತೆ. ಕಾಣ್ತಾ ಇದೆಯಲ್ಲ, 2. ಹೀಗಾಗಿ ಇದು ಎಷ್ಟಾಯಿತು? 5 ಆಯಿತು. ಅದೇ ರೀತಿ ಇಲ್ಲಿ ಬರ್ರಿ, n ವ್ಯಾಲ್ಯೂ 4, l ವ್ಯಾಲ್ಯೂ ಎಷ್ಟಿದೆ? s ಅಂದ ಕೂಡಲೇ 0. ಹೀಗಾಗಿ ಇದು 5 ಇದೆ, ಇದು 4 ಇದೆ. ಹೀಗಾಗಿ ಎರಡರಲ್ಲಿ ಯಾವ್ದು ಮೊದಲು ಬರುತ್ತೆ ಅಂದರೆ 5 ಬರೋಲ್ಲ, ಬದಲಾಗಿ 4 ಬರುತ್ತೆ. ಹಾಗಾಗಿ ಚಿಕ್ಕದು ವ್ಯಾಲ್ಯೂ ಇದರಿಂದ ಎಲೆಕ್ಟ್ರಾನ್ಗಳು ಮೊದಲು 4sಲ್ಲಿ ತುಂಬಿ ನಂತರ 3Dಯಲ್ಲಿ ತುಂಬುತ್ತದೆ ಅಂತ ಅರ್ಥ. ಓಕೆನಾ? ಸೊ ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕು. ಸಪೋಸ್ ಒಂದು ಎಕ್ಸಾಂಪಲ್ ಈ ರೀತಿಯೂ ತೊಗೋಬೋದು. ಯಾವುದಪ್ಪ ಅಂದರೆ 3s ಮತ್ತು 2p ವ್ಯಾಲ್ಯೂ ತೊಗೋಣ. 3s ಮತ್ತು 2p ವ್ಯಾಲ್ಯೂ. ಸೊ ಎರಡರದ್ದು n+l ವ್ಯಾಲ್ಯೂ ಇದ್ದರೆ ಏನು ಮಾಡ್ತೀರಿ? ಎರಡರದ್ದು n+l ವ್ಯಾಲ್ಯೂ ಸೇಮ್ ಇದ್ದರೆ ಯಾವುದು ತೊಗೋತೀನಪ್ಪ ಅಂದರೆ 3s ಮತ್ತು 2p ತೊಗೋತೀನಿ. ಓಕೆನಾ? n ಅಂದ ಕೂಡಲೇ ಏನಾಗುತ್ತೆ? 3. s ಅಂದರೆ ಏನಿದೆ ರೀ? 0. ಅದಕ್ಕೆ ನಾನು ಇಲ್ಲಿ 0 ಬರಿತೀನಿ. ಟೋಟಲ್ ವ್ಯಾಲ್ಯೂ 3 ಆಗಿಬಿಡ್ತು. 2p ಬಗ್ಗೆ ಮಾತಾಡೋಣ. n ಅಂದರೆ 2. p ವ್ಯಾಲ್ಯೂ ಎಷ್ಟಿದೆ? p ವ್ಯಾಲ್ಯೂ 1 ಇದೆ. ಇದನ್ನು ಕೂಡ 3 ಆಯಿತು. ಎರಡೂ 3 ಆಯಿತು. ಇದನ್ನು 3 ಇದೆ, ಇದನ್ನು 3 ಇದೆ. ಹೌದಾ? ಈ ಥರ ಪರಿಸ್ಥಿತಿಯಲ್ಲಿದ್ದಾಗ ಎಲೆಕ್ಟ್ರಾನ್ ಮೊದಲು ಎದರಲ್ಲಿ ತುಂಬುತ್ತದೆ ಅಂದರೆ ಯಾವುದು n ವ್ಯಾಲ್ಯೂ ಕಡಿಮೆ ಇದೆ, ಯಾವುದ್ರದ್ದು n ವ್ಯಾಲ್ಯೂ ಕಡಿಮೆ ಇದೆ, ಇದು n ಪ್ಲಸ್ ಇದು l ಇದ್ದರೆ, ಇದನ್ನು n+l ಇದ್ದರೆ, ಇಲ್ಲಿ n ವ್ಯಾಲ್ಯೂ 3 ಇದೆ, n ವ್ಯಾಲ್ಯೂ 2 ಇದೆ ಅಂದರೆ ಮೊದಲು 2pಯಲ್ಲಿ ತುಂಬುತ್ತೆ, ನಂತರ 3sಲ್ಲಿ ತುಂಬುತ್ತೆ ಏನು? ಎಲೆಕ್ಟ್ರಾನು. ಹೀಗಾಗಿ ಇದನ್ನು ನೀವು ನೆನ್ಪಿಟ್ಕೋಬೇಕು. ಸರಿನಾ? ಸೊ ಇದ್ರದ್ದೊಂದು ಕಾನ್ಸಿಕ್ವೆನ್ಸಸ್ ಆರ್ಡರ್ ನೋಡಿದ್ರೆ ಹೇಗಿರುತ್ತಪ್ಪ ಅಂದರೆ, ಕಾನ್ಸಿಕ್ವೆನ್ಸಸ್ ಆರ್ಡರ್ ಈ ರೀತಿಯಾಗಿರುತ್ತೆ. ಇದನ್ನು ನಾವು ಹೇಗೆ ಹೇಳ್ತೀವಿ ಅಂದರೆ, ಸಪೋಸ್ ಇಲ್ಲಿ 1s, 2s, 3s, 4s, 5s, 6s, 7s. ಓಕೆನಾ? ಅದೇ ರೀತಿ 7p, ಸ್ವಲ್ಪ ಈ ಕಡೆ ತೊಗೋತೀನಿ. 7p ಇದನ್ನು ಹೇಗೆ ಮಾಡ್ತೀನಿ ಅಂದರೆ, ಇದಕ್ಕೆ 6p, 6d, 5p, 5d, 4p, 4d, ಇದಕ್ಕೊಂದು 5f ತೊಗೊಳ್ಳೋಣ. ಓಕೆನಾ? ಅದೇ ರೀತಿ ಇದನ್ನು ಒಂದು 4f ತೊಗೊಳ್ಳೋಣ. ಇದು 3p, 3d, 2p, 2d ಇರಲ್ಲ. ಓಕೆ? ಇವಾಗ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ ಯಾವ ರೀತಿ ಆಗುತ್ತೆ ಅಂದರೆ, ಈ ಆರ್ಡ್ರಲ್ಲಿ ಆಗುತ್ತೆ. ಈ ಆರ್ಡ್ರಲ್ಲಿ ಅಂದರೆ ಹೇಗೆ ರೀ? 1sಯಿಂದ ಸ್ಟ್ರೈಟಾಗಿ ತುಂಬಿದ ಕೂಡಲೇ ಎಲ್ಲಿ ಹೋಗುತ್ತೆ ಅಂದರೆ, 1s ಆದ ನಂತರ 2s, 2s ಆದ ನಂತರ 2p, 2p ಆದ ನಂತರ 3s, 3p ಆದ ನಂತರ ಈ ರೀತಿ. ಇಲ್ಲಿ ಏನಾಗುತ್ತೆ ನೋಡಿ, ಅರ್ಥ ಮಾಡ್ಕೊಳ್ಳಿ. 3s, 3p, ಇಲ್ಲಿ 4s ಬರ್ತಲ್ಲ, ಇಲ್ಲಿ ಏನಾಗುತ್ತೆ, ಇದು ಒಂದು ಏನಂತ ತಿಳ್ಕೊತೀರಪ್ಪ ಅಂದರೆ, ಒಂದು ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾವು n+l ರೂಲ್ ಅಪ್ಲೈ ಮಾಡಬೇಕಾಗತ್ತೆ. ಓಕೆ? ಸೊ ಈ ರೀತಿ ಎಲ್ಲೆಲ್ಲಿ ನಿಮಗೆ ಅಂದರೆ ಒಂದು ಫ್ಯಾಷನ್ ಈ ರೀತಿ ತುಂಬ್ತಾ ಹೋಗ್ತದೆ, ಇನ್ಕ್ರೀಸಿಂಗ್ ಆರ್ಡರ್ ಅಂತ ಅರ್ಥ. ಆದರೆ ಕೆಲವು ಪಾಯಿಂಟ್ಸ್ಗಳಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪ ಚೇಂಜಸ್ ಆಗುತ್ತೆ. ಚೇಂಜಸ್ ನಾನು ಈ ರೀತಿ ಬರ್ತೀವಿ. ಮೊದಲು OS ಬಂದರೆ 2s, 2p ಆದ ಕೂಡಲೇ 3s, 3s ಆದ ಕೂಡಲೇ 3p ಆದ ಕೂಡಲೇ 3d ಆದ ಕೂಡಲೇ 3p ಆದ ಕೂಡಲೇ 4s ಬರುತ್ತೆ. 4s ಆದ ಕೂಡಲೇ 3d ಆದ ಕೂಡಲೇ 4p ಆದ ಕೂಡಲೇ 4p ಆದ ಕೂಡಲೇ ಯಾವ್ದು ಬರುತ್ತೆ? 3d, 4p, 5s ಬರುತ್ತೆ. 5s ಆದ ಕೂಡಲೇ 4d ಬರುತ್ತೆ. 4d ಆದ ಕೂಡಲೇ ಮತ್ತೆ ಯಾವ್ದು ಬರುತ್ತೆ ಅಂದರೆ, ಐ ಥಿಂಕ್ 4d, 5p ಇಲ್ಲಲ್ಲ, 5p ಆದ ಕೂಡಲೇ 6s, 6s ಆದ ಕೂಡಲೇ 5d ಆದ ಕೂಡಲೇ 6p, ಹೀಗೆ ಮುಂದೋಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಹೌ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಸೊ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಸರಿನಾ? ಇದು ನಿಮ್ಮದು ಫಸ್ಟು ಪಾಯಿಂಟ್ ನೀವು ತಿಳ್ಕೊಳ್ಬೇಕಾಗಿರೋದು. ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಏನು ಹೇಳ್ತದೆ? ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲಲ್ಲಿ ಆರ್ಬಿಟಲ್ ಕ್ಯಾನ್ ಅಕೊಮಡೇಟ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್.
ಓಕೆನಾ. ಹೆನ್ಸ್ ದೇ ಹ್ಯಾವ್ ಅಪೋಸಿಟ್ ಸ್ಪಿನ್, ದೇ ಮಸ್ಟ್ ಹ್ಯಾವ್ ಅಪೋಸಿಟ್ ಸ್ಪಿನ್ ಅಂತ ಹೇಳುತ್ತೆ. ಅಂದರೆ ಯಾವುದೇ ಒಂದು ಆರ್ಬಿಟಲ್ ಒಳಗಡೆ ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂದರೆ 2 ಎಲೆಕ್ಟ್ರಾನ್ಗಳು ಸ್ಪಿನ್ ಇರುತ್ತೆ. ಅದು ಹೇಗಿರುತ್ತೆ ಅಂದರೆ ಅಪೋಸಿಟ್ ಸ್ಪಿನ್ನಲ್ಲಿ ಇರುತ್ತೆ ಅಂತ ಹೇಳ್ತದೆ. ಸೊ ಹುನ್ಸ್ ರೂಲ್ ಏನು ಹೇಳ್ತಂದರೆ ಎಲೆಕ್ಟ್ರಾನ್ ಪೇರಿಂಗ್ ವಿಲ್ ಟೇಕ್ಸ್ ಪ್ಲೇಸ್ ಅಂಟಿಲ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ಇನ್ ಸೇಮ್ ಆರ್ಬಿಟಲ್ ಆಫ್ ಸೇಮ್ ಎನರ್ಜಿ. ಈಚ್ ಆರ್ಬಿಟಲ್ ಈಸ್ ಸಿಂಗ್ಲಿ ಫೀಲ್ಡ್. ಇದು ಸಪೋಸ್ ಇದು ಒಂದು ಆರ್ಬಿಟಲ್ ಇದ್ದಾಗ, ಸಪೋಸ್ 3 ಆರ್ಬಿಟಲ್ ಇದ್ದು ಅಂತ ತಿಳ್ಕೊಳ್ಳಿ, PX, PY, PZ. ಇವು 3 ಆರ್ಬಿಟಲಲ್ಲಿ ಒಂದರಲ್ಲೇ ಪೇರಿಂಗ್ ಆಗೋಲ್ಲ. ಯಾವಾಗ ಪೇರಿಂಗ್ ಆಗೋದು ಸಾಧ್ಯ ಅಂದರೆ ಕಂಪ್ಲೀಟಾಗಿ ಹಾಫ್ ಫೀಲ್ಡ್ ಆಗಿದ ನಂತರನೇ ಪೇರಿಂಗ್ ಸಾಧ್ಯ, ಅಲ್ಲಿವರೆಗೆ ಪೇರಿಂಗ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈ ರೀತಿ ಪೇರಿಂಗ್ ಇಲ್ಲಿದ್ದಿಲ್ಲೇ ಆಗಿ ಖಾಲಿ ಇರಲ್ಲ, ಅಥವಾ ಇವೆರಡು ಆಗಿದೆ ಖಾಲಿ ಇಡೋಕ್ಕಾಗಲ್ಲ. ಪೇರಿಂಗ್ ಎಲ್ಲಿ ತನಕ ಆಗುತ್ತಂದರೆ ಎಲ್ಲಿವರೆಗೆ ನೀವು ಕಂಪ್ಲೀಟಾಗಿ ಹಾಫ್ ಫೀಲ್ಡ್ ಮಾಡಲ್ರೋ ಅಲ್ಲಿವರೆಗೆ ಅದು ಪೇರಿಂಗ್ ಆಗೋಲ್ಲ. ದಿಸ್ ಈಸ್ ವಿ ಕಾಲ್ ಇಟ್ ಕಂಪ್ಲೀಟ್ಲಿ ಹಾಫ್ ಫೀಲ್ಡ್. ಹಾಫ್ ಫೀಲ್ಡ್ ಆದ ಕೂಡಲೇ ಸರ್ ನಾವು ಇಲ್ಲಿ ಪೇರ್ ಮಾಡೋಕ್ಕೂ ಇವು ಬಿಡೋಕ್ಕಾಗುತ್ತೆ, ಇಲ್ಲ, ಇಲ್ಲೇ ಪೇರಿಂಗ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿಯೆಲ್ಲ ರೂಲ್ಸ್ ಇದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಮಿನಿಮಮ್ ಅಂದರೆ ಕಾಮನ್ ರೂಲ್ಸ್ ಫಾರ್ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ ಇನ್ ದ ಆರ್ಬಿಟಲ್ಸ್. ಓಕೆ, ಈಗ ಬನ್ನಿ ಹಾಗಾದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ಗಳ ಬಗ್ಗೆ ಮಾತಾಡೋಣ. ಸೊ ನೋಡಿ, ನಿಮಗೆ ಮಿನಿಮಮ್ ಒಂದು 30ರವರೆಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು. ಓಕೆನಾ. ಈಗ ಸಪೋಸ್ ಹೈಡ್ರೋಜನ್ ಇದೆ ಅಂತ ತಿಳ್ಕೊಳ್ಳಿ. ಹೈಡ್ರೋಜನ್ ಇದ್ದರೆ ಹೇಗೆ ಬರೀತಾರೆ, ಅದಕ್ಕೆ ನಾವು 1s ಅಂತ ಕರಿತೀವಿ. ಓಕೆನಾ. 1s ಅಂದರೆ ಹೇಗೆ ಬರೀತೀರಿ, ಹೈಡ್ರೋಜನ್ ಈಸ್ ಈಕ್ವಲ್ ಟು 1s1 ಅಂತ ಬರೀಬೇಕು. ಹೀಲಿಯಮು ಇದು 2ನೇದಿದೆ. ಓಕೆನಾ. ಅಟಾಮಿಕ್ ನಂಬರ್ ಎಷ್ಟು, Z ಈಸ್ ಈಕ್ವಲ್ ಟು 1, Z ಈಸ್ ಈಕ್ವಲ್ ಟು 2 ಅಂದ ಕೂಡಲೇ ಹೀಲಿಯಮ್ ಅಂದ ಕೂಡಲೇ 1s, ಮ್ಯಾಕ್ಸಿಮಮ್ ಎಷ್ಟು 2. ಸಪೋಸ್ ಇದ್ರ ನಾನು ಸ್ಟ್ರಕ್ಚರ್ ಹಾಕಿದೆ ಅಂತ ತಿಳ್ಕೊಳ್ಳಿ, ಹೇಗೆ ಹಾಕ್ತೀನಿ, ಇದಕ್ಕೆ ಒಂದೇ ಹಾಕ್ತೀನಿ. 2 ಹೇಗೆ ಹಾಕಬೇಕು, 1 2, 1s2. ಓಕೆ, ಹೈಡ್ರೋಜನ್ ಆಯಿತು, ಹೀಲಿಯಮ್ ಆಯಿತು. Z ಈಸ್ ಈಕ್ವಲ್ ಟು 3 ಅಂದರೆ ಲೀಥಿಯಮಲ್ಲಿ ಹೇಗೆ ಬರೀತೀರಿ, 1s2 2s1. ಸರ್ 1s2 ಆದ್ಮೇಲೆ P ಬರಬೇಕಲ್ಲ, P ಇರಲ್ಲ. ಸೊ ಇದರಲ್ಲಿ ಯಾವಾಗಲೂ ಇದರಲ್ಲಿ ಇರೋದೇ S. ಓಕೆನಾ. ಇದನ್ನು ಹೇಗೆ ಬರೀತಾರೆ, ವಿ ವಿಲ್ ರೈಟ್ ಲೈಕ್ ದಿಸ್. ಸ್ಟ್ರಕ್ಚರಲ್ಲಿ ನಾವು ಹೇಗೆ ಬರಿತೀವಿ ಅಂದರೆ 1s2, ಆನಂತರ 2ನೇ 2s1. ಓಕೆ, ಈ ರೀತಿ ಬರಿತೀವಿ. ಅದೇ ರೀತಿ ಹೈಡ್ರೋಜನ್, ಹೀಲಿಯಮ್ ಆಯಿತು, ಲೀಥಿಯಮ್ ಆಯಿತು. ಬೆರಿಲಿಯಮ್ ಬಗ್ಗೆ ಮಾತಾಡಿದ್ರೆ Z ಈಸ್ ಈಕ್ವಲ್ ಟು 4. ಬೆರಿಲಿಯಮ್ ಅಂದರೆ ಕ್ಯಾಪಿಟಲ್ B ಸ್ಮಾಲ್ e. ಇದನ್ನು ಹೇಗೆ ಬರೀತೀರಿ, 1s2 ಮತ್ತು 2s2. ಇದನ್ನು ಹೇಗೆ ಬರೀತೀರಿ ಅಂದರೆ 1 2 ಮತ್ತು 1 2. ಅರ್ಥ ಆಯ್ತಾ? ಇದು 1s2 ಆದರೆ ಇದು 2s2. ಇದಾದ ಕೂಡಲೇ Z ಈಸ್ ಈಕ್ವಲ್ ಟು 5. ಬೋರಾನ್ ಬರಿತೀನಿ. ಬೋರಾನ್ ಹೇಗೆ ಬರೀತೀರಿ, ನಾನು 1s2 2s2 2p1. ಇದ್ರ ಕೆಳಗಡೆ ಚಿತ್ರ ಹಾಕ್ತೀನಿ. 1s2 2s2 2p1. 2p1 ಅಂದರೆ ಹೇಗೆ ಬರೀತೀರಿ, ಕೇವಲ ಇಲ್ಲೊಂದು ತುಂಬ್ತೀವಿ. ಓಕೆನಾ. ಬೆರಿಲಿಯಮ್ ಆಯಿತು, ಬೋರಾನ್ ಆಯಿತು. ನೆಕ್ಸ್ಟು ಕಾರ್ಬನ್ ಹೇಗೆ ಬರೀತೀರಿ ಅಂದರೆ 1s2 2s2 2p2. ಅದರದ್ದು ಈ ರೀತಿ ಬರಿತೀರಿ, 1s2 2s2 2p2 1 2. ಓಕೆ. Z ಈಸ್ ಈಕ್ವಲ್ ಟು 7. ನೈಟ್ರೋಜನ್ ಹೇಗೆ ಬರೀತೀರಿ, 1s2 2s2 2p3. ಓಕೆನಾ. ಸೊ ಅವಾಗ ಹೇಗೆ ಬರೀತೀರಿ, 1 2 1 2. ಓಕೆ. 2p3 ಹೇಗೆ ಬರೀತೀರಿ, 1 2 3. ಓಕೆ. ಆಕ್ಸಿಜನ್ ಹೇಗೆ ಬರೀತೀರಿ, ಇದನ್ನು 1s2 2s2 2p4. ನೋಡಿ, 2p4 ಅಂದ ಕೂಡಲೇ ಹೇಗೆ ಮಾಡ್ತೀರಿ, ನಾನು ಆವಾಗಲೇ ಹೇಳಿದ್ದೆ, ಮೊದಲು ಕಂಪ್ಲೀಟ್ಲಿ ಹಾಫ್ ಫೀಲ್ಡ್ ಮಾಡಿದ ನಂತರ ಪೇರಿಂಗ್ ಸಾಧ್ಯ. ಇಲ್ಲಿ ಪೇರಿಂಗ್ ಆಗುತ್ತೆ. ಎಲ್ಲಿ ಆಗುತ್ತೆ, ಮೊದಲನೇ ಸಬ್ಶೆಲ್, ಮೊದಲನೇ ಆರ್ಬಿಟಲ್ 1 2 3 ಇಲ್ಲಿ PXಲ್ಲಿ ಆಗ್ತದೆ. ಓಕೆ. 9 ಯಾವ್ದು ಬರುತ್ತೆ, ಆಕ್ಸಿಜನ್ ಆದ ಕೂಡಲೇ ಫ್ಲೋರಿನ್ ಬರುತ್ತೆ. ಸೊ ಫ್ಲೋರಿನಲ್ಲಿ ಹೇಗೆ ಬರೀತೀರಿ, F ಈಸ್ ಈಕ್ವಲ್ ಟು 1s2 2s2 2p5. 1s2 2s2 1 2 3
4 5. Z is equal to 10. 10 ಯಾವ್ದು ಬರುತ್ತೆ, ನಿಯೋನ್ ಬರ್ತದೆ. ನಿಯೋನ್ ಹೇಗೆ ಬರೀತೀರಿ, 1s2 2s2 2p6 1s2 2s2 2p6 1 2 3 ಆನಂತರ 4 5 6 ಈ ರೀತಿ ಬರಿತೀವಿ. ಇದಾಯಿತು ನಿಯಾನ್. ಸೊ ಇದೇ ರೀತಿ ನಾವು ಬರ್ಕೊತ ಹೋಗ್ತೀವಿ. ಓಕೆನಾ. ಇದರಲ್ಲಿ ನಿಮಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಯಾವುದಪ್ಪ ಅಂದರೆ, ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಇರೋದು ಯಾವುದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಇರೋದು ಒಂದು ಕ್ರೋಮಿಯಮು, ಮತ್ತೊಂದು ಕಾಪರ್. ಕ್ರೋಮಿಯಮ್ಮು ಕಾಪರ್ ಅಂದರೆ ಯಾವುದು, ಅದ್ರಲ್ಲಿ ಹೇಗಿರುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದನ್ನು ಹೇಳ್ತೀನಿ. ಇವಲ್ಲಿ ಆವಾಗವಾಗ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾನೆ. ಅದಕ್ಕೂ ಮುಂಚೆ ನಿಮಗೆ 20ರವರೆಗೆ ನೀವು ಬರೋದು ನೀವು ಬರೀತೀರಿ ಆರಾಮಾಗಿ. 21ರ ನಂತರ ಹೇಗೆ ಬರೀಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. 21ನೇದು ಹೇಗೆ ಬರೀಬೇಕು ಅನ್ನೋದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ನೋಡಿ, 21ನೇದು Z is equal to 21. ಇದಕ್ಕೆ ಏನಂತ ಕರೀತಾರೆ, ಸ್ಕ್ಯಾಂಡಿಯಮ್ ಅಂತ ಕರೀತಾರೆ, ಕ್ಯಾಪಿಟಲ್ S ಸ್ಮಾಲ್ c. ಓಕೆನಾ. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ ಅಂದರೆ 1s2 2s2 2p6 3s2. ಅರ್ಥ ಆಗ್ತಿದೆಯಲ್ಲ. ಇದು 10 12 ಆನಂತರ 3p6 ಟೋಟಲ್ 18. ಇಷ್ಟಾದರೂ ಬರೀರಿ. ಓಕೆನಾ. 3p6. ಓಕೆ. ಆನಂತರ ಇದರಲ್ಲಿ 3D ಬರುತ್ತೆ. 3p6 ಆದಮೇಲೆ 3d1 4s2 ಬರುತ್ತೆ. 3d1 4s2. ಸೊ ಇಲ್ಲಿ ನೋಡಿ, ಟೋಟಲ್ 21 ಇದೆ ಅಂದರೆ ಎಷ್ಟು, ಇಲ್ಲಿವರೆಗೆ 10 18 19 20 21 ಹೀಗಾದರೂ ಬರಿಬೋದು. ಇಲ್ಲಿವರೆಗೆ ನಾವು ಏನು ಮಾಡ್ಬೋದಪ್ಪ ಅಂದರೆ, ಇದರ ಬದಲಾಗಿ ನಾವು ಶಾರ್ಟ್ಕಟಾಗಿ ಹೇಗೆ ಬರಿತೀವಿ ಅಂದರೆ, ಜಿಂಕ್ is equal to 21 ಕ್ಯಾಪಿಟಲ್ S ಸ್ಮಾಲ್ c. ಇಲ್ಲಿ ಎಲೆಕ್ಟ್ರಾನಿಕ್ ಬರೀಬೇಕಾದ್ರೆ 18ನೇದು ಬಂದು ಯಾವುದಿದೆ ಅಂದರೆ ಆರ್ಗಾನ್ ಇದೆ. ಇಷ್ಟು ಬರೆದ್ರೂ ನಡೀತಿದೆ ನಮಗೆ. ಈಗ ಆರ್ಗಾನ್ 18, ಆನಂತರ 3d1 19 4s2. ಇಲ್ಲಿ ಏನಾಗ್ತದೆ, ಮೊದಲು 4sಲ್ಲಿ ತುಂಬಿಕೊಂಡು ನಂತರ 3dಯಲ್ಲಿ ಬರುತ್ತೆ ಅಲ್ವಾ. ಅದಕ್ಕಾಗಿ ನಾನು ಇದನ್ನು ಸ್ಟ್ರಕ್ಚರ್ ಈ ರೀತಿ ಬರಿಬೋದು. ನಾವು ಹೇಗೆ ಬರಿಬೋದಪ್ಪ ಅಂದರೆ, 3d1 ಅಂದರೆ ಡಿಯಲ್ಲಿ ಎಷ್ಟಿರುತ್ತೆ ರೀ, ಡಿಯಲ್ಲಿ ಬಂದು 5 ಇರ್ತವೆ. 1 2 3 5 ಪಾಸಿಬಲ್ ಓರಿಯೆಂಟೇಷನ್. 4s ಅಂತೂ ಫಿಲ್ ಆಗಿದೆ. 18 2 20 20 ಆದಮೇಲೆ ಇದು 21. ಅರ್ಥ ಆಯ್ತಾ. ಈ ರೀತಿಯಾದ ಅರೇಂಜ್ಮೆಂಟ್ ನಿಮಗೆಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಆರ್ಗಾನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಆನಂತರ ಇದು ಸ್ಕ್ಯಾಂಡಿಯಮಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆನಂತರ 22 Z is equal to 22 ಯಾವುದಿದೆ, ಟೈಟಾನಿಯಮ್ ಇದೆ. ಅದನ್ನು ನೀವೇ ತುಂಬ್ಕೊಳ್ಳಿ. ಆನಂತರ ನಾನು ಯಾವ್ದು ತೊಗೋತೀನಿ ಅಂದರೆ ವೆನಾಡಿಯಮ್ ತೊಗೋತೀನಿ. Z is equal to 23 ವೆನಾಡಿಯಮ್ ಕ್ಯಾಪಿಟಲ್ V. ಸೊ ಇದನ್ನು ಹೇಗೆ ತುಂಬ್ತೀರಿ ಅಂದರೆ, ಆ್ಯಸ್ ಇಟ್ ಈಸ್ ಆರ್ಗಾನ್ ಆದ ಕೂಡಲೇ 3d 4s 18 20 20 3d 3 ತೊಗೊಂಡ್ರೆ 23. ಕರೆಕ್ಟಾ. ಈ ನೆಕ್ಸ್ಟ್ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, 24ರದ್ದು ಕ್ರೋಮಿಯಮ್ದು ಬಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದರೆ, ಆರ್ಗಾನ್ ಇದು 3d, ಇದು 4s2, ಇದು 3d ಏನಾಗುತ್ತೆ ಅಂತ ತಿಳ್ಕೊಂಡಿರ್ತೀವಿ ನಾವು. 4s2 3d 4 ಅಂತ ತಿಳ್ಕೊತೀವಿ. ಬಟ್ ಹೀಗೆ ಇರಲ್ಲ. ದಿಸ್ ಈಸ್ ರಾಂಗ್. ಅದರ ಬದಲಾಗಿ ಏನಾಗುತ್ತೆ, ಇಲ್ಲಿ ಎಕ್ಸ್ಟ್ರಾ ಸ್ಟೆಬಿಲಿಟಿಗೋಸ್ಕರ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಈ ಕಡೆ ಪೆನಾಲ್ಟಿ ಮ್ಯಾಟ್ ಆಗುತ್ತೆ. ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆರ್ಬಿಟಲ್ ಆಗಿ ಸ್ಟೇಬಿಲೇಷನ್ಗೋಸ್ಕರ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆಗುತ್ತದೆ. ಸೊ ನಮಗೆ ಎಕ್ಸ್ಪೆಕ್ಟೆಡ್ 3d 4s2 ಅಂತ ತಿಳ್ಕೊಂಡಿದ್ವಿ. ಬಟ್ ಹೀಗೆ ಬರಲ್ಲ. ಬದಲಾಗಿ ಹೇಗೆ ಬರುತ್ತೆ, Z is equal to 24 ಕ್ರೋಮಿಯಮ್ದು ಈ ರೀತಿ ಬರುತ್ತೆ. ಆರ್ಗಾನ್ ಅಂದರೆ 18, ಇದು 3d 4 ಬದಲಾಗಿ 5 4s 1 ಬರುತ್ತೆ. ಚಿತ್ರ ಹೇಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ಆರ್ಗಾನ್ದಿಲ್ಲಿ ಹಾಕೋತೀನಿ 1 2 3 4 5 ಆನಂತರ 4s 1. ಇದರಲ್ಲಿ 2 ಬರಬೇಕಿತ್ತು. ಅಕಾರ್ಡಿಂಗ್ ಟು ದಿಸ್ ಇಲ್ಲಿ 2 ಬರಬೇಕಿತ್ತು. ಬಟ್ ಈ 2ರಾಗಿಂದ ಒಂದು ಈ ಕಡೆ ಶಿಫ್ಟ್ ಆಗಿ ಏನಾಗುತ್ತೆ, 1 2 3 4 5 ಈ ರೀತಿ ಬರುತ್ತೆ. ಸೊ ಇದು ಕರೆಕ್ಟು, ಇದು ಕರೆಕ್ಟು. ಅರ್ಥ ಆಯ್ತಾ. ಮೇಲ್ಗಡೆದು ರಾಂಗ್. ಇದಾಯಿತು 24ನೇದು. 25ನೇದು ಮತ್ತೇನಾಗುತ್ತೆ, ಆ್ಯಸ್ ಇಟ್ ಈಸ್ 25 ಹೇಗೆ ಬರುತ್ತೆ, Z is equal to 25 ಹೇಗಿರುತ್ತೆ ಅಂದರೆ, ಮತ್ತದು ಮ್ಯಾಂಗನೀಸು
ಮತ್ತು ಆ್ಯಸ್ ಇಟ್ ಈಸ್ ಸಿಮಿಲರ್. ಹೇಗೆ ಸಿಮಿಲರು? Mn is equal to ಆ್ಯಸ್ ಇಟ್ ಈಸ್ argon 3d5 4s2 ಬರುತ್ತೆ, ಅಥವಾ 4s2 3d5. ನೀವು ಅಂತೀರಿ ಸರ್ ಬರಿಬೇಕಾದ್ರೆ ಹೀಗೆ ಯಾಕೆ ಬರ್ದಿರಿ? ನಿಮ್ಮ ಇಷ್ಟ, ನೀವು ಹೀಗಾದ್ರೆ ಬರ್ಕೊಳ್ಳಿ, ಹೀಗಾದ್ರೆ ಬರ್ಕೊಳ್ಳಿ, ನೋಟ್ ಎ ಪ್ರಾಬ್ಲಮ್. ಸೊ ಇದು ಇನ್ನರ್ ಮೋಸ್ಟ್ ಆರ್ಬಿಟಲ್ ಇರೋದ್ರಿಂದ ನಾವು ಇದು ಇನ್ನರ್ ಒಳಗಡೆ ಇರೋದ್ರಿಂದ ಈ ರೀತಿ ನಾವು ಬರಿತೀವಿ. ಓಕೆ, ಸೊ ಆದರೂ ನಿಮಗೆ ಇದನ್ನು ಹೇಗೆ ತೋರಿಸ್ತೀನಪ್ಪ ಅಂದರೆ 3d5 1 2 3 4 5 4s2 ಇದು 20 21 22 23 24 25. ಅರ್ಥ ಆಯ್ತಾ? ಆರ್ಗಾನ್ ಅಂದರೆ 18 18 2 20 21 22 23 24 25. ಸೊ ಈ ರೀತಿಯಾಗಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಆಯಿತಾ? ಅದೇ ರೀತಿ Zn ಇದು 25 26ನೇದು ಬರೋದು ಐರನ್ ಇದೆ, 27 ಕೋಬಾಲ್ಟ್ ಇದೆ, 27 ಕೋಬಾಲ್ಟು 28 ನಿಕ್ಕಲ್ದು ಹೇಗಿರುತ್ತೆ ನೋಡೋಣ. ನಿಕ್ಕಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು ಸೇಮ್ ಈ ರೀತಿ ನಿಮಗೆ ಇದನ್ನು ಹೀಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ನಿಕ್ಕಲ್ ನಾವೇನು ಮಾಡ್ತೀವಿ, ಆ್ಯಸ್ ಇಟ್ ಈಸ್ ಆರ್ಗಾನ್ ಅಂತಾರೆ 18, ಆಮ್ಯಾಗ 4s2 ಅಂದರೆ 20, ಕರೆಕ್ಟಾ? 4s2 20, ಆಮ್ಯಾಗ 3d6 ಹಾಕ್ಕೊತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ, 3d6 ಆಗಲ್ಲ 3d8 ಆಗುತ್ತೆ. 28 ಅಂದರೆ 3d8. ಸೊ ಇದನ್ನು ಹೇಗೆ ತೋರಿಸ್ತೀವಿ ಅಂದರೆ ಇದು ಆರ್ಗಾನು 1 2 3 4 5, ಆಮೇಲೆ ಆ್ಯಸ್ ಇಟ್ ಈಸ್ ಇದು. ಸೊ 18 2 20 21 22 23 24 25 26 27 28, ಕರೆಕ್ಟಾ? ಇವಾಗ ಏನಾಗುತ್ತೆ ನೋಡಿ, 29ನೇದು ಕಾಪರ್ ಇದೆ, ಕಾಪರ್ Z is equal to 29 ಅಂದರೆ ಕಾಪರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ ಅಂದರೆ ಆರ್ಗಾನ್ 4s2 3d9 ಅಂತ ಅಂದ್ಕೊಂಡಿರ್ತೀವಿ. ಈ ರೀತಿ ಇರಬಹುದೇನೋ ಅಂತ ಅಂದ್ಕೊಂಡಿರ್ತೀವಿ. ಓಕೆ, 1 2 3 4 5 6 7 8 9 ಈ ರೀತಿ ಅಂದ್ಕೊಂಡಿರ್ತೀವಿ. ಆದರೆ ಹೀಗಾಗಲ್ಲ. ಇಲ್ಲೇನಾಗುತ್ತೆ, ಒಂದು ಎಲೆಕ್ಟ್ರಾನ್ ಈ ಕಡೆ ಕಳಿಸ್ಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಕೊಡ್ತದೆ. ಡಿ ಆರ್ಬಿಟಲ್ಗೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಕೊಡೋಗೋಸ್ಕರ ಇಂದ ಒಂದು ಎಲೆಕ್ಟ್ರಾನ್ ಶಿಫ್ಟ್ ಆಗಿ ಏನಾಗುತ್ತೆ ಅಂದರೆ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗೋದಿಲ್ಲ. ಬದಲಾಗಿ ಏನಾಗುತ್ತೆ, ಕಾಪರ್ ಈಸ್ ಈಕ್ವಲ್ ಟು ಆರ್ಗಾನ್, ಇದು ಏನಾಗುತ್ತೆ ಅಂದರೆ 3d10 4s1. ಇಲ್ಲಿ ಕಾಣ್ತಿದೆಯಲ್ಲ 3d5 4s1 ಇದೆಯಲ್ಲ, ಅದೇ ರೀತಿ ಇಲ್ಲಿ ಏನು ಕಾಣುತ್ತೆ 3d10 4s1 ಆಗುತ್ತೆ. ಸೊ ಹೀಗಾಗಿ ಆರ್ಗಾನ್ ಈ ರೀತಿ ಇದ್ದರೆ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಹೇಗೆ ತೋರಿಸ್ಬೋದು, 1 2 3 4 5, ಅದೇ ರೀತಿ 1 ಇದರ ಎಲೆಕ್ಟ್ರಾನ್ಗಳು ಹೇಗೆ ಫೀಲ್ ಆಗುತ್ತೆ, 18 1 19 20 21 22 23 24 25 26 27 28 29 ಆಯ್ತು. ಏನಂದರೆ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಯಿತು. ಸೊ ಈ ರೀತಿಯಾಗಿ ಸ್ಟೆಬಿಲಿಟಿಗಾಗೋಗೋಸ್ಕರ ಕಾಪರ್ ಮತ್ತು ಕ್ರೋಮಿಯಂ Z is equal to 24, Z is equal to 29. ಈ ಎರಡು ಕೇಸ್ಗಳಲ್ಲಿ ಈ ರೀತಿ ಎಲೆಕ್ಟ್ರಾನ್ಗಳ ಒಳಗಡೆ ಏನಾಗುತ್ತೆ, ಸ್ಟೆಬಿಲಿಟಿಗೋಸ್ಕರ ಎಲೆಕ್ಟ್ರಾನ್ಗಳು ಮತ್ತು 4s ಇಂದ 3d ಒಳಗಡೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಇದನ್ನು ನೀವು ತಿಳ್ಕೊಂಡಿರಬೇಕು. ಈ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗಳನ್ನು ಬರಿತೀವಿ. ಓಕೆ, ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ರಿ. ಒಂದೆರಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 30ರವರೆಗೆ ಬರೆದು ಈ ರೀತಿ ಕೋಷ್ಟಕಗಳನ್ನು ಹಾಕಿ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನೇನು ಮಾಡ್ತೀನಪ್ಪ ಅಂದರೆ ಐ ವಿಲ್ ಗೋ ಥ್ರೂ ದ ಇನ್ಆರ್ಗ್ಯಾನಿಕ್ ಚಾಪ್ಟರ್ ಬಂದು ನಿಮ್ಮದು ರೆಡಾಕ್ಸ್ ಇದೆ. ರೆಡಾಕ್ಸ್ ಚಾಪ್ಟರ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಆ ರೆಡಾಕ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಾಸಲ್ಲಿ ನಿಮ್ಗೆ ಏನು ಕಲಿಸ್ಕೊಡ್ತೀನಪ್ಪ ಅಂದರೆ ಹೌ ಟು ರೈಟ್ ದ ಫಾರ್ಮುಲೆ, ಹೌ ಟು ಬ್ಯಾಲೆನ್ಸ್ ದ ಫಾರ್ಮುಲಾ ಅನ್ನೋದನ್ನು ಹೇಳ್ಕೊಡ್ತೀನಿ. ಕ್ಯಾಟಯನ್ಗಳಂದರೆ ಯಾವುವು, ಆ್ಯನೈನ್ಗಳಂದರೆ ಯಾವುವು, ಅವುಗಳ ಹೇಗೆ ನಾಮೆನ್ಕ್ಲೇಚರ್ ಇದೆ ಅನ್ನೋದನ್ನೆಲ್ಲ ನಾನು ಹೇಳಿಕೊಟ್ಟೆ ಆ ಚಾಪ್ಟರ್ಗೆ ಎಂಟ್ರಿ ಆಗ್ತೀನಿ. ಓಕೆನಾ? ಅಲ್ಲಿವರೆಗೆ ನೀವೇನು ಮಾಡಿ, ಎರಡೂ ಚಾಪ್ಟರ್ಗಳು ಏನು ನಾನು 3 ಚಾಪ್ಟರ್ ಕಲಿಸಿದ್ದೀನಿ, 2 ಚಾಪ್ಟರ್ ಏನು ಕಲಿಸಿದ್ದೀವಲ್ಲ ಇದ್ರ ಬಗ್ಗೆ ಚೆನ್ನಾಗಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಓದಿ ನೋಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ, ನಿಮ್ಮಲ್ಲಿರುವಂಥ ಟೆಕ್ಸ್ಟ್ ಬುಕ್ ಕ್ವಶನ್ಗಳ ಜೊತೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಏನು ಮಾಡಿ ಅಂದರೆ 2 ಇಲ್ಲ 3 ಸರಿ ಬರೆದು ಪರ್ಫೆಕ್ಷನ್ ಆಗ್ತದೆ.
ಪ್ರಾಕ್ಟೀಸ್ ಮಾಡಿ ಬರೆದ್ರೆ ಪರ್ಫೆಕ್ಷನ್ ಆಗ್ತದೆ. ಓಕೆನಾ? ಸೊ ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.